ಅರ್ಥ ಕಲಿಯುಗ, ತ್ರೇತಾಯುಗ, ದ್ವಾಪಾರ ಯುಗ ಹೀಗೆ ತಗೊಳ್ಳದೆ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ಅಂಡ್ ಎರಾ ಅಂತ ಏನು ಅಂತೀವಿ, ಆ ಕಾಲಖಂಡದಲ್ಲಿ ಈ ಅವತಾರಗಳು ಆಗ್ತಾನೆ ಇರ್ತವೆ. ಭಗವಂತ ಈ ದೇಶವನ್ನ ಉಳಿಸಲಿಕ್ಕೆ, ಈ ದೇಶದ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಪದೇ ಪದೇ ಅವತಾರಗಳನ್ನು ಧರಿಸ್ತಾನೆ ಇರ್ತಾರೆ. ಈ ಅವತಾರ ಪರಂಪರೆಯಲ್ಲಿ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಕೂಡ ಒಬ್ಬರು. ಈ ಅವತಾರದ ಪರಂಪರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಇವುಗಳ ಬಗ್ಗೆ, ಅದು ಕೂಡ ವಿಶೇಷವಾಗಿ ಅವಧೂತ ಸಂಪ್ರದಾಯದಲ್ಲಿ ಬಂದಂಥ ಸಂತರ ಬಗ್ಗೆ ಹೇಳೋದಾದರೆ, ಸಿದ್ಧಾರೂಢರು 1836ರಲ್ಲಿ ಬಂದರು. ಸಾಯಿಬಾಬಾ ಅವರು, ಶಿರಡಿ ಸಾಯಿಬಾಬಾ ಅವರು 1838ರಲ್ಲಿ, ಗಜಾನನ್ ಮಹಾರಾಜ್ ಶೇಗಾವದವರು 1848ರಲ್ಲಿ ವಯಸ್ಸಿನ 30ನೇ ವರ್ಷಕ್ಕೆ ಪ್ರಕಟ ಆದರು. ಸ್ವಾಮಿ ಸಮರ್ಥರು ಅಕ್ಕಲ್ಕೋಟ್ ಮಹಾರಾಜರು 1856ರಲ್ಲಿ, ಪಂತ ಮಹಾರಾಜ ಬಾಳೆಕುಂದ್ರಿಯವರು 1855ರಲ್ಲಿ, ಕಲಾವತಿ ಆಯಿ ಅಂದ್ರೆ ನಮ್ಮ ಸಿದ್ಧಾರೂಢ ಸ್ವಾಮಿಗಳ ಶಿಷ್ಯೆ, ಅವರು 1908, ಗೋಂದಾವಲೇಕರ್ ಮಹಾರಾಜರು 1845, ಸಾಟಂ ಮಹಾರಾಜರು ದಾನೋಲಿ, ಸಾವಂತವಾಡಿ ಈ ಭಾಗದಲ್ಲಿ ಅವರು ವಿಶೇಷವಾಗಿ ಪರಿಚಿತರಾಗಿದ್ದಾರೆ, ಅವರು 1872, ಮತ್ತು ಅವಧೂತ ಪರಂಪರೆಯಲ್ಲಿನ ಇನ್ನೊಬ್ಬ ಬಹಳ ಶ್ರೇಷ್ಠ ಸಾಧಕರು ಅಂತಂದ್ರೆ ವಜ್ರೇಶ್ವರಿಯ ನಿತ್ಯಾನಂದ ಮಹಾರಾಜರು. ಈ ಹೆಸರುಗಳನ್ನು ನಾವು ತಗೊಂಡ್ರೆ ಈ ಭಾಗದಲ್ಲಿನ ಭಕ್ತರನ್ನ ಸಂರಕ್ಷಣೆ ಮಾಡಲಿಕ್ಕೆ, ಅವರಿಗೆ ಮೋಕ್ಷ ಮಾರ್ಗಕ್ಕೆ ಒಯ್ಯಲಿಕ್ಕೆ ಭಗವಂತನು ಅವತಾರ ಧರಿಸಿದ್ದು ನಮಗೆ ಕಂಡು ಬರ್ತದೆ. ಅದೇ ರೀತಿಯಲ್ಲಿ ಶ್ರೀ ಸಿದ್ಧಾರೂಢ ಮಹಾರಾಜರ ಬಗ್ಗೆ ಹೇಳಬೇಕಾದ್ರೆ, ಅವರು ಹುಟ್ಟಿದ್ದು ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆಯ ಭಾಲ್ಕಿಯ ಒಂದು ಊರು ಚಳಕಾಪುರ್ ಅಂತ ಹೇಳಿ, ಅಲ್ಲಿ ಅವರು ಹುಟ್ಟಿದರು. ಅವರ ತಂದೆಯವರು ಗುರುಶಾಂತಪ್ಪ, ತಾಯಿಯವರು ದೇವಮಲ್ಲಮ್ಮ ಅಂತ ಹೇಳಿ. ಅತ್ಯಂತ ಧಾರ್ಮಿಕ ಮನೆತನದವರು. ಸಂಸ್ಕೃತದಲ್ಲಿ ಧನ್ಯೋ ಗೃಹಸ್ಥಾಶ್ರಮದ ಬಗ್ಗೆ ಒಂದು ಬಹಳ ಸುಂದರವಾದ ಸುಭಾಷಿತ ಇದೆ. ಸಾನಂದಂ ಸದನಂ ಸುತಾಶ್ಚ ಸುಧಿಯ ಕಾಂತಾ ಪ್ರಿಯಾಲಾಪಿನಿ. ಮನೆ ಅತ್ಯಂತ ಆನಂದದಿಂದ ತುಂಬಿರಬೇಕು, ಲಕ್ಷ್ಮಿಯ ಕೃಪೆಯಾಗಿರಬೇಕು, ಮಕ್ಕಳು ಬುದ್ಧಿವಂತರು ಆಗಿರಬೇಕು, ಹೆಂಡತಿ ಪ್ರೀತಿಯಿಂದ ಮಾತಾಡ್ತಾ ಇರಬೇಕು, ಸನ್ಮಿತ್ರಂ ಸಧನಂ ಸ್ವಯೋಷಿತಿ ರತಿ ಆಜ್ಞಾಪರಾಹ ಸೇವಕಃ. ಮಿತ್ರಗಳು ಒಳ್ಳೆಯವರು ಇರಬೇಕು, ತನ್ನ ಹೆಂಡತಿಯಲ್ಲಿ ಮಾತ್ರ ಆಸಕ್ತಿ ಹೊಂದಿದವನ ಗೃಹಸ್ಥನಾಗಿರಬೇಕು, ಮತ್ತು ಸೇವಕರು ಆಜ್ಞಾಧಾರಕರಾಗಿರಬೇಕು. ಆತಿಥ್ಯಂ ಶಿವಪೂಜನಂ, ಆ ಮನೆಯಲ್ಲಿ ಆತಿಥ್ಯ ಯಾವಾಗಲೂ ಇರಬೇಕು, ಶಿವನ ಪೂಜೆ ನಡೀತಾ ಇರಬೇಕು. ಪ್ರತಿದಿನಂ ಮಿಷ್ಟಾನ್ನ ಪಾನಂ ಗೃಹೆ, ಮತ್ತು ಪ್ರತಿನಿತ್ಯ ಆ ಮನೆಯಲ್ಲಿ ಅನ್ನದಾನ ಆಗ್ತಾ ಇರಬೇಕು. ಸಾಧೋ ಸಂಗಮುಪಾಸತೆ ಸತತಂ ಧನ್ಯೋ ಗೃಹಸ್ಥಾಶ್ರಮ. ಈ ಎಲ್ಲ ಕೆಲಸಗಳು ಯಾವ ಮನೆಯಲ್ಲಿ ನಡೀತಾವೋ ಅಂಥದ್ದು ಗೃಹಸ್ಥಾಶ್ರಮ ನಿಜವಾಗಿ ಶ್ರೇಷ್ಠ ಅಂತ ಹೇಳ್ತಾರೆ. ಅಂಥ ಒಂದು ಮನೆತನದಲ್ಲಿ ಶ್ರೀ ಸ್ವಾಮಿ ಸಿದ್ಧಾರೂಢರ ಜನ್ಮ ಆಯಿತು. ತಂದೆ ತಾಯಿಯವರು ಶಂಕರದ ಉಪಾಸಕರು. ಅವರ ಮನೆಯಲ್ಲಿ ಶ್ರೀ ವೀರಭದ್ರ ಸ್ವಾಮಿಗಳು ಬಂದು ಪುರಾಣ ಪ್ರವಚನಗಳನ್ನು ಹೇಳ್ತಾ ಇದ್ರು. ಕ್ರಮೇಣ ಇವರಿಗೆ ಮಕ್ಕಳಾದವು. 3ನೆಯ ಮಗನ ಹೆಸರು ಸಿದ್ಧ. ಈ ಸಿದ್ಧ ತನ್ನ ಬಾಲ್ಯದಲ್ಲಿಯೇ ವಯಸ್ಸಿನ 1 ವರ್ಷದ ನಂತರನೇ ಈ ಪ್ರವಚನಗಳನ್ನು ಕೇಳಲಿಕ್ಕೆ ತಾಯಿಯ ತೊಡೆ ಮೇಲೆ ಹೋಗಿ ಕೂಡ್ತಿದ್ದ. ಪ್ರವಚನಗಳನ್ನ ಕೇಳ್ತಾ 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 ಅವನು ಕೂಡ ಅದರಲ್ಲಿ ಮುಳುಗಿ ಹೋದ. ಇವರದು
ಹುಟ್ಟಿದ್ದು ಚೈತ್ರ ಶುದ್ಧ ನವಮಿ, ಅಂದ್ರೆ ರಾಮ ನವಮಿಯ ದಿನ ಇವರು ಹುಟ್ಟಿದ್ದು ವಿಶೇಷ ಅಂತ ಹೇಳ್ತಾರೆ. ಇಂಥ ಈ ಮಗು ವೇದಾಂತ ಶ್ರವಣ ಕೇಳ್ತಾ 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 3 ವರ್ಷದಲ್ಲಿಯೇ ವೇದಾಂತ ಶಾಸ್ತ್ರದಲ್ಲಿ ಪಾರಂಗತನಾದ ಅನ್ನೋದು ಲೇಖ ಇದೆ. ಜೀವ ಶಿವ ಇವರ ಐಕ್ಯ ಯಾವ ರೀತಿ ನಡೀತದೆ, ಯಾವ ರೀತಿ ಅದರ ಬಗ್ಗೆ ಸಾಧನೆ ಮಾಡಬೇಕು, ಆಮೇಲೆ ಲಿಂಗೈಕ್ಯದ ಬಗ್ಗೆ ಯಾವ ರೀತಿ ವಿಚಾರಗಳನ್ನು ಸಾಧನೆಗಳನ್ನು ಮಾಡಬೇಕು, ಇದು ಎಲ್ಲ ಕೇಳ್ತಾ 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 ಈ ಮಗುವಿನ ಮನಸ್ಸಿನಲ್ಲಿ ಕೂಡ ಜಿಜ್ಞಾಸೆ ಹುಟ್ಟಿತು ಮತ್ತು ಅದರ ಬಗ್ಗೆ ಅವನು ಕೂಡ ವಿಚಾರ ಮಾಡಲಿಕ್ಕೆ ಶುರು ಮಾಡಿದ. ಹುಟ್ಟಿಂದಲೇ ಅವನಲ್ಲಿ ಆ ಶಂಕರದ ಅಂಶ ಇರುವುದರಿಂದ ಸಿದ್ಧಿ ಅವರಿಗೆ ಕರಗತವಾಗಿತ್ತು. ಹೀಗಾಗಿ 4ನೇ ವಯಸ್ಸಿನಲ್ಲಿ ತನ್ನ ಗೆಳೆಯರಿಗೆ ಕರ್ಕೊಂಡು ಅಡ್ಡಾಡ್ಲಿಕ್ಕೆ ಆಟ ಆಡಲಿಕ್ಕೆ ಹೋದಾಗ ಒಂದ್ಸಲ ಹಿಂಗಾಯ್ತು ಅಂತೆ. ಅವಾಗ ಏನು ಸಣ್ಣ ಮಕ್ಕಳಿಗೆ ಬೆಲ್ಲ ಎಳ್ಳು ತಿನ್ಲಿಕ್ಕೆ ಕೊಡ್ತಿದ್ರು, ಶೇಂಗಾ ಕಾಳು ತಿನ್ಲಿಕ್ಕೆ ಕೊಡ್ತಿದ್ರು. ಆ ಗೆಳೆಯರು ಅವನಿಗೆ ಕೇಳಿದ್ರಂತೆ, ನಮಗೆ ತಿನ್ಲಿಕ್ಕೆ ಎಳ್ಳಬೇಕು ಅಂತ ಹೇಳಿ. ಅವಾಗ ಸಿದ್ಧ ಅವ್ರನ್ನ ಕರ್ಕೊಂಡು ಅಡುಗೆ ಮನೆಯಲ್ಲಿ ಹೋಗ್ತಾನೆ. ಅಡುಗೆ ಮನೆಯಲ್ಲಿ ತಾಯಿ ಇರುವುದಿಲ್ಲ. ಈ ಕಾಥೆ ಇರ್ತದಲ್ಲ, ಕಾಥೆಯಿಂದ ಕಟ್ಟಿ ಮೇಲೆ ಜೋತಾಡ್ತಾ ಹಾಕುವ ಗಡಿಗೆಗಳು ಇರ್ತಿದ್ವು, ಮಜ್ಜಿಗೆ. ನೆಲ್ವಿ ಅಲ್ಲೇ ಈ ಒಂದು ಗಡಿಗೆಯಲ್ಲಿ ಎಳೆಗಳನ್ನು ಹಾಕಿ ಇಟ್ಟಿದ್ದಲ್ಲಿ ಇವರಿಗೆ ಗೊತ್ತಿತ್ತು. ತಾಯಿ ಇಲ್ಲ ಅಂತಂದಾಗ ಒಂದು ಕಡಿಗೆ ತಗೊಂಡು ಅದಕ್ಕೆ ಹೊಡಿತಾರೆ. ಅವಾಗ ತೂತು ಬಿದ್ದು ಎಳ್ಳು ಕೆಳಗೆ ಬೀಳಲಿಕ್ಕೆ ಶುರು ಆಗ್ತದೆ. ಅವಾಗ ಇವ ಹೇಳ್ತಾನೆ, ಬರ್ರಿಯೋ ಎಲ್ಲರೂ ಎಳ್ಳು ತಗೊಳ್ರಿ, ತಿಂದ್ರಿ, ಎಷ್ಟು ಬೇಕು ಅಷ್ಟು ತಿಂದ್ರಿ ಅಂತ ಹೇಳಿ. ಎಲ್ಲರೂ ಎಳ್ಳ ಜಮಾ ಮಾಡ್ತಾರ. ಇನ್ನೂ ಅದು ಸತತವಾಗಿ ಧಾರಾಕಾರವಾಗಿ ಎಳ್ಳು ಬೀಳ್ತಾನೇ ಇರ್ತಾವ. ಫುಲ್ ಆಗಿಬಿಡ್ತದೆ. ಅಕ್ಕಪಕ್ಕದ ಜನರಿಗೆ ಗೊತ್ತಾಗ್ತದೆ, ಏನೋ ಒಂದು ಗಡಿಗೆ ಹೊಡೆದಿದ್ದಾನೆ ಈ ಮಗ, ಅದರಾಗಿಂದ ಎಳ್ಳು ಸುರಿಯೋದು ನಿಲ್ತಾನೇ ಇಲ್ಲ ಅಂತ ಹೇಳಿ ನೋಡ್ತಾ ನೋಡ್ತಾ ಈ ಸುದ್ದಿ ಆಜುಬಾಜು ಜನರಿಗೆ ಗೊತ್ತಾಗ್ತದೆ. ಎಲ್ಲರೂ ಬಂದು ಗಡಿಗೆಗಳನ್ನು ತುಂಬಿಕೊಂಡು ಹೋದರೂ ಕೂಡ ಅದು ಏನು ನಿಲ್ಲುವುದಿಲ್ಲ. ಅಷ್ಟರಲ್ಲಿ ಅವ್ರ ತಾಯಿ ಬಂದು ಕೇಳಿದಾಗ, ನೀ ಇದು ಏನು ಮಾಡಿದಿ ಅಂತ ಕೇಳಿದಾಗ ಸಿದ್ಧ ಹೇಳ್ತಾನೆ, ತಾಯಿ ನೀನು ಇಷ್ಟ ವರ್ಷಗಳ ಬಗ್ಗೆ ಭಗವಂತನ ಏನು ಸೇವೆ ಮಾಡಿದಿ, ಗುರುಗಳ ಏನು ಸೇವೆ ಮಾಡಿದಿ, ಅದರ ಫಲಾನೇ ಇದು, ನನ್ನದು ಏನೂ ಇಲ್ಲ ಇದರಾಗ ಅಂತ ಹೇಳ್ತಾರೆ. ಆವಾಗ ತಾಯಿ ಒಬ್ಬಳೇ ಇದ್ದಾಗ ಅವ್ರಿಗೆ ತಿಳಿಸಿ ಹೇಳ್ತಾರೆ ಅವರು, ಈ ಗಡಿಗೆ ಅಂತಂದರೆ ಜ್ಞಾನಿ ವ್ಯಕ್ತಿಯ ದೇಹ. ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅವರು, ಸಣ್ಣ ವಯಸ್ಸಿನಲ್ಲಿ ವಿಚಾರ ಮಾಡಬೇಕು. ಜ್ಞಾನಿ ವ್ಯಕ್ತಿಯ ದೇಹ ಅಂತ ತಿಳ್ಕೊ. ಆ ಗಡಿಗೆಯಲ್ಲಿ ಇರುವಂತ ಎಳ್ಳು ಅಂತಂದ್ರೆ ಜ್ಞಾನದ ಕಣಗಳು ಅಂತ. ಆಮೇಲೆ ಅದನ್ನು ಯಾರು ತಗೊಂಡು ಹೋದ್ರು ಅವರು ಜಿಜ್ಞಾಸುಗಳು ಅಂತ. ಜಿಜ್ಞಾಸುಗಳು ಜ್ಞಾನದ ಸಾಧನೆ ಮಾಡ್ತಾರೆ, ಜ್ಞಾನದ ಅವಲೋಕನೆ ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ಆ ರೀತಿ ನನ್ನ ಗೆಳೆಯರು ಅದನ್ನು ತಗೊಂಡು ಹೋದ್ರು ಮತ್ತು ಯಾರು ಮೂಢರು ಇದ್ದಾರ ಅವರು ಹಂಗೆ ಬಿಟ್ರು ಅಂತ ಹೇಳಿ ಅದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಾಗ ತಾಯಿಗೆ ಆಶ್ಚರ್ಯ ಆಗ್ತದ. ಮತ್ತು ಆಕಿ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ, ನಿಜವಾಗಿ ನಾನು ಧನ್ಯಳು, ಎಷ್ಟು ಸಣ್ಣ ವಯಸ್ಸಿನಲ್ಲಿ ಈ ಒಂದು ಯೋಗ್ಯತೆ ನಿನ್ನಲ್ಲಿ ಬಂದಿದೆ ಅಂತಂದರೆ ನಿಜವಾಗಿ ನೀನು ಶಿವನ ಅವತಾರನೇ ಇರಬೇಕು ಅಂತ ಹೇಳ್ತಾರೆ. 5 ವರ್ಷ ಆದಮೇಲೆ ರೂಢಿಯಂತೆ ತಾಯಿ ಕೂಡ ಮಗನಿಗೆ ಹೇಳ್ತಾಳ, ಅಪ್ಪ ಈಗ ನೀನು ಆಟ ಆಡೋದು ಸಾಕು, ಶಾಲೆಗೆ ನೀನು ಹೋಗಬೇಕು ಅಂತ ಹೇಳಿ. ಅವಾಗ ಸಿದ್ಧ ಹೇಳ್ತಾನೆ, ಅಮ್ಮ ನಾನು ಶಾಲೆಗೆ ಹೋಗುದಿಲ್ಲ. ಯಾಕಂತಂದ್ರೆ ಶಾಲೆ ಅಲ್ಲಿ ಅಷ್ಟೇ ಇಲ್ಲ, ಎಲ್ಲ ಕಡೆಗೂ ಶಾಲೆ ಇದೆ, ಸರ್ವತ್ರ ಶಾಲೆ ಇದೆ, ಅಂತರ್ಬಾಹ್ಯ ಶಾಲೆ ಇದೆ ಅಂತ. ನನ್ನ ಒಳಗೆ ನನ್ನ ಹೊರಗೆ ಶಾಲೆ ಇದೆ. ಎಲ್ಲೇ ಜೀವಾತ್ಮ ತನ್ನ ಅಂತಃಕರಣದಲ್ಲಿ ಇರುವ ಚೈತನ್ಯನಿಗೆ ಹುಡುಕ್ತದೋ, ಶಂಕರನಿಗೆ ನೋಡ್ತದೋ, ಅಂತಹ ಶಾಲೆಯಲ್ಲಿ ನಾನು ಆನಂದದಿಂದ ಇದ್ದೀನಿ.
ಅದಕ್ಕೆ ಈ ಜಗತ್ತಿನ ಶಾಲೆಯಲ್ಲಿ ಹೋಗಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಅದಕ್ಕೆ ಅವರು ಒಪ್ಪದೆ ಮನೆಯಲ್ಲೇ ಕೂತ್ಬಿಡ್ತಾರೆ. ಒಂದ್ಸಲ ಹೀಗೆ ಆಟ ಇರಬೇಕಾದ್ರೆ ಒಂದು ಎಮ್ಮೆ ಮೇಲೆ ಕೂತು ಗೆಳೆಯರೊಂದಿಗೆ ಅವರು ಆಡ್ತಾ ಇರ್ತಾರೆ. ನಾನು ಈಗ ಆನೆ ಮೇಲೆ ಕೂತಿದ್ದೇನೆ, ನೀವು ಎಲ್ಲರೂ ಹಾಡ ಹೇಳ್ರಿ, ಜಯ ಜಯಕಾರ ಹಾಕ್ರಿ ಅಂತಾರೆ. ತಾಟು ತಮ್ಮಂಡೆ ತಗೊಂಡು ಹುಡುಗರು ಜಯ ಜಯಕಾರ ಹಾಕ್ತಾ ಇರ್ತಾರೆ. ಅವಾಗ ಎಲ್ಲರೂ ಬರ್ತಾರೆ, ಏನಿವರು ಹುಡುಗರದ ಆಟ ಅಂತ ಹೇಳಿ. ಆದರೆ ಆ ಸಂದರ್ಭದಲ್ಲಿ ಎಮ್ಮೆ ಸುಮ್ಮನೆ ಕೂತ್ಬಿಡ್ತದೆ, ಅಳಗಾಡೋದೇ ಇಲ್ಲ. ಅವಾಗ ತಾಯಿ ಕೇಳ್ತಾಳ, ನೀ ಎಮ್ಮೆಯ ಮೇಲೆ ಯಾಕೆ ಕೂತಿದ್ಯಪ್ಪ ಅಂತ ಹೇಳಿ. ಅಮ್ಮ, ಇದು ಎಮ್ಮೆ ಅಲ್ಲ, ಇದು ಆನೆ ಮೇಲೆ ಕೂತಿದ್ದೀನಿ ನಾನು ಅಂತ ಹೇಳಿ. ಅವಾಗ ಅದು ಅಳಗಾಡ್ತಾನೇ ಇಲ್ಲ ಅಂತಂದಾಗ ಸಿಟ್ಟಿನಿಂದ ನೀ ಸತ್ತು ಹೋಗು ಅಂತ ಹೇಳ್ತಾರೆ ಎಮ್ಮೆಗೆ. ಎಮ್ಮೆ ಸತ್ತು ಬೀಳ್ತದೆ. ಬಿದ್ದ ಮೇಲೆ ತಾಯಿ ಅಂತಾಳೆ, ಏನಪ್ಪ ಇದಕ್ಕೆ ಜೀವಾನೇ ತಗೊಂಡ್ಬಿಟ್ಟಿಯಲ್ಲ ಅಂಥೇಳಿ. ಮಲ್ಲಮ್ಮ ಅಳ್ಳಿಕ್ಕೆ ಶುರು ಮಾಡ್ತಾಳೆ, ಶಿವ ಶಿವ, ನೀನು ಈ ಮೂಕ ಪ್ರಾಣಿಯ ಜೀವ ತಗೊಂಡಿಯಲ್ಲೋ, ಎಂಥ ನೀನು ಮನುಷ್ಯ ಅಂತ ಅಂದಾಗ ಸಿದ್ಧ ಅಂತಾನೆ, ಅಮ್ಮ ನಿನಗೆ ಎಮ್ಮೆನ ಬೇಕು ಹೌದಲ್ಲೋ, ಸರಿ ಅಂಥೇಳಿ ಎಮ್ಮೆಗೆ ಹೇಳ್ತಾಳೆ, ಎದ್ದೇಳು ಅಂಥೇಳಿ. ಅವಾಗ ಆ ಎಮ್ಮೆ ಎದ್ದು ನಿಲ್ತದ ಅನ್ನುವ ಒಂದು ಲೀಲೆ, ಒಂದು ಚಮತ್ಕಾರ ಅವರು ಮಾಡಿ ತೋರಿಸ್ತಾರೆ. ಇಂಥೆಲ್ಲ ಲೀಲೆಗಳನ್ನು ನೋಡ್ತಾ ಇರಬೇಕಾದ್ರೆ ಕೆಲವರು ಅವನಿಗೆ ಶಂಕರನ ಅವತಾರ, ಕೆಲವರು ವಿಷ್ಣುವಿನ ಅವತಾರ, ಕೆಲವರು ಹಳೆಯ ಋಷಿಗಳೇ ಇಲ್ಲೇ ಇವನ ಸ್ವರೂಪದಲ್ಲಿ ಬಂದಿದ್ದಾರೆ ಅಂತ ತಿಳ್ಕೊಂಡು ಅವರಿಗೆ ಆದರ ಭಾವನೆಯಿಂದ ನೋಡಲಿಕ್ಕೆ ಶುರು ಮಾಡ್ತಾರೆ. ಅವಾಗ ತಾಯಿಗೆ ಹೇಳ್ತಾನವ, ನಾ ಏನು ತೋರಿಸ್ಬೇಕಾಗಿತ್ತು ಅಂತಂದರೆ, ಅಹಂಕಾರಿ ಜನ ಏನಿರ್ತಾರಲ್ಲ ಅವರು ಉಪದೇಶವನ್ನ ಕೇಳಲಿಕ್ಕೆ ತಯಾರಿ ಇರುವುದಿಲ್ಲ. ಅದು ಎಮ್ಮೆ ತೋರಿಸ್ತಾ ಇತ್ತು. ಅಹಂಕಾರಿ ಜನ ಎಲ್ಲರೂ ಉಪದೇಶಕ್ಕೆ ಕಿವಿಗೊಡುವುದಿಲ್ಲ ಅನ್ನೋದನ್ನು ತೋರಿಸಲಿಕ್ಕೆ ಅದನ್ನು ನಾನು ಈ ಲೀಲೆ ಮಾಡಿದೆ ಅಂತ ಹೇಳ್ತಾರೆ. ಇಂಥ ಅನೇಕ ಲೀಲೆಗಳು ಇವರ ಚರಿತ್ರೆಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ. ಇನ್ನೊಂದ್ಸಲ ಹಿಂಗೆ ಆಗ್ತದೆ, ತನ್ನ ಗೆಳೆಯರೊಂದಿಗೆ ಈಜಾಡಲಿಕ್ಕೆ ಅಂತೇಳಿ ಕೆರೆಯಲ್ಲಿ ಕರ್ಕೊಂಡು ಹೋಗ್ತಾನ. ಆವಾಗ ಒಬ್ಬ ಸಣ್ಣ ಬಹಳ ಹೆದರಿಕೆ ಇದ್ದವ ಹುಡುಗ ಇರ್ತಾನ. ಅವರಿಗೆ ಅನ್ನಿಸ್ತದ ಇಂಥ ಹೆದರಿಕೆ ಉಪಯೋಗ ಇಲ್ಲ, ಇವನಿಗೆ ಒಂದು ಸ್ವಲ್ಪ ಧೈರ್ಯ ತುಂಬೋಣ ಅಂತೇಳಿ ಆಳವಾದ ನೀರಿನಲ್ಲಿ ಅವನಿಗೆ ಡುಗಿಸ್ಬಿಡ್ತಾರೆ. ಡುಗಿಸಿ ತಾನು ದಂಡಿಗೆ ಬರ್ತಾರ. ಅವಾಗ ಜನರು ಎಲ್ಲರೂ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರ, ನನ್ನ ಗೆಳೆಯ ಸತ್ತು ಹೋದ ಅಂತೇಳಿ. ಈ ಸುದ್ದಿ ಆ ಮಗುವಿನ ತಾಯಿಗೆ ಗೊತ್ತಾದಾಗ ಓಡ್ಕೊಂತ ಬರ್ತಾಳ, ಸಿದ್ಧನಿಗೆ ಬೈಲಿಕ್ಕೆ ಶುರು ಮಾಡ್ತಾಳ. ಅವಾಗ ಅವ್ರೇನಂದ್ರು, ಏನಿಲ್ಲಮ್ಮ, ನಾನು ಏನು ದುಷ್ಟತನ ಮಾಡಲಿಲ್ಲ, ನಾನು ಅವನಿಗೆ ಕೊಲ್ಲಲಿಲ್ಲ. ಅವ ಜಲರೂಪಿ ಪರಮಾತ್ಮನ ಮಡಿಲಲ್ಲಿ ಸುಖವಾಗಿ ಇದ್ದಾನೆ. ಪರಮಾತ್ಮ ಎಲ್ಲೆಲ್ಲಿ ಇಲ್ಲ, ಎಲ್ಲ ಕಡೆಗೂ ಇದ್ದಾನೆ. ಅದನ್ನು ತೋರಿಸ್ಲಿಕ್ಕೆ ಅಂತ ಹೇಳಿ ನಾನು ಅವನಿಗೆ ಅಲ್ಲೇ ಮಲಗಿಸಿದ್ದೇನೆ. ಬೇಕಾದ್ರೆ ನೀರೇ ಅವನಿಗೆ ಕರಿ, ಬರ್ತಾನೋ ಇಲ್ಲೋ ನೋಡು ಅಂತಂದಾಗ ತಾಯಿ ಅವನಿಗೆ ಕರಿತಾಳ. ಅವಾಗ ಪಟ್ನ ನೀರಿನಿಂದ ಆ ಮಗು ಹೊರಗೆ ಓಡಿ ಬರ್ತದ ಅಂತ ಹೇಳಿ ಅವನ ಹೆಸರು ದೇವದತ್ತ ಅಂತ ಹೇಳಿ. ಹೀಗೆ ಅನೇಕ ಲೀಲೆಗಳನ್ನು ಮಾಡ್ತಾನೆ ವೀರಭದ್ರ ಸ್ವಾಮಿಗಳಿಗೆ, ಅಂದ್ರೆ ಅವರ ಮನೆತನದ ಗುರುಗಳಿಗೆ ಇವರು ಒಂದು ಪ್ರಶ್ನೆ ಕೇಳ್ತಾರೆ. ಅವರು ಒಂದು ಪ್ರವಚನದಲ್ಲಿ ಹೇಳಿರ್ತಾರೆ, ಪ್ರಳಯ ಕಾಲದಲ್ಲಿ ಎಲ್ಲವೂ ನಷ್ಟ ಆಗ್ತದ ಅಂತ ಹೇಳಿ. ನೀವು ಎಲ್ಲವೂ ನಷ್ಟ ಆಗ್ತದ ಅಂತ ಹೇಳಿದ್ರಿ, ಆಕಾಶ ಹೆಂಗ್ ನಷ್ಟ ಆಗ್ತದ ಅಂತ ಕೇಳಿದಾಗ ಗುರುಗಳಿಗೆ ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಬರುವುದಿಲ್ಲ. ಆವಾಗ ಅವರು ಹೇಳ್ತಾರ, ಅಪ್ಪ ನೀನು ಈ ಪ್ರಶ್ನೆ ಯಾರಿಗೆ ಸ್ವಾನುಭವ ಜ್ಞಾನ ಆಗಿದೆ ಅಂತಹ ಗುರುಗಳಿಗೆ ನೀನು ಕೇಳಿದರೆ ಇದರ ಉತ್ತರ ನಿನಗೆ ಸಿಗ್ತದೆ, ನನಗೆ ಆ ತಾಕತ್ತಿಲ್ಲ ಅಂತ ಹೇಳಿದಾಗ ಅವ್ರು ಏನು ಹೇಳ್ತಾರ, ನೀನು ಗುರುಗಳಿಗೆ ಹೋಗಿ ಭೇಟಿಯಾಗು, ಶೋಧಿಸು, ನಿನಗೆ ಈ ಪ್ರಶ್ನೆಯ ಉತ್ತರ ಸಿಗ್ತದ ಅಂದಾಗ ಮರುದಿನವೇ ನಿಶ್ಚಯ ಮಾಡಿ ಮನೆಯಲ್ಲಿ ಕೇಳ್ದ ಗುರುವಿನ ಶೋಧದಲ್ಲಿ ಇವರು ಮನೆ ಬಿಟ್ಟು ಹೋಗ್ತಾರೆ.
ಮನೆ ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಸೋಮ ಮತ್ತು ಭೀಮ ಇವರಿಬ್ಬರು ಗೆಳೆಯರು ಅವರ ಜೊತೆಗೆ ಇರ್ತಾರೆ. ಸದ್ಗುರುವಿಗೆ ಶೋಧಿಸುವುದು ಅಂತಂದ್ರೆ ಬಹಳ ಕಷ್ಟಕರ ಮಾರ್ಗ ಇರ್ತದೆ, ಕಠಿಣ ಮಾರ್ಗ ಸೋಪ ಅಂತ ಹೇಳ್ತಾರೆ. ಇದು ಮಾರ್ಗ ಕಠಿಣವಾದರೂ ಕೂಡ ಅತ್ಯಂತ ಸುಲಭವಾಗಿದೆ. ತಮ್ಮ ದೇಹದ ಅಭಿಮಾನವನ್ನು ಬಿಟ್ಟರೆ ಗುರುಗಳು ನಿಮ್ಮ ಎದುರಿಗೇನೆ ಇರ್ತಾರೆ. ಆದರೆ ತಮ್ಮ ದೇಹದ ಅಭಿಮಾನ ಬಿಡುವುದು ಹೆಂಗೆ, ಇದು ದೊಡ್ಡ ಪ್ರಶ್ನೆ. ದೇಹಕ್ಕೆ ಆಗುವ ದುಃಖವನ್ನು ನಾವು ಮರಿಬೇಕು ಮತ್ತು ಈ ಗುರುಗಳ ಶೋಧ ಮಾಡಬೇಕು ಅಂತ ಹೇಳಿ ಪಂತ ಮಹಾರಾಜರು ಅವರು ಕೂಡ ಇದೇ ಮಾರ್ಗದಲ್ಲಿ ಇದ್ದವರು. ಅವರು ಹೇಳ್ತಾರ, ಸುಲಭನವೇ ಅವಧೂತ ಮಾರ್ಗ, ಭಕ್ತಿ ಕರಿ ಜ್ಞಾನ ಖಡ್ಗ. ನಿಮ್ಮ ಕೈಯಲ್ಲಿ ಭಕ್ತಿಯನ್ನು ತಗೊಳ್ರಿ, ಜ್ಞಾನದ ಖಡ್ಗವನ್ನ ತಗೊಳ್ರಿ ಮತ್ತು ಈ ಕಠಿಣವಾದಂತಹ ಗುರುಪಂಥ ಏನಿದೆ ಅದನ್ನು ಶೋಧಿಸಿರಿ. ವೈರಾಗ್ಯಾಚಿ ಸೀಮಾ ಹೋಯಿ ತರೀಚ ಸದ್ಗುರು ಪ್ರಾಪ್ತ. ನಿಮಗೆ ಗುರುಗಳು ಸಿಗಬೇಕಾದ್ರೆ ಪರಾಕೋಟಿಯ ವೈರಾಗ್ಯ ನಿಮ್ಮಲ್ಲಿ ಬರಬೇಕು. ಅಂದಾಗ ಮಾತ್ರ ಗುರುಗಳು ನಿಮಗೆ ಸಿಗ್ತಾರೆ ಅಂತ ಹೇಳಿದ್ದು. ಇವರು ಕೂಡ ತನ್ನ ಆಚರಣೆಯಲ್ಲಿ ಅದೇ ರೀತಿಯಲ್ಲಿ ಜನರಿಗೆ ತೋರಿಸ್ತಾ ತನ್ನ ಗುರುಗಳ ಶೋಧದ ಪ್ರವಾಸ ಮುನ್ನಡೆಸ್ತಾರೆ. ನಡುವೆ ಇವರಿಬ್ಬರು ಸೋಮ ಮತ್ತು ಭೀಮ ಈ ಎಲ್ಲ ನಮ್ಮ ಕಡೆಯಿಂದ ಆಗೋದಿಲ್ಲಪ್ಪ, ನೀನು ನಮಗೆ ತಿನ್ಲಿಕ್ಕೆ ಕೊಡುವುದಿಲ್ಲ, ವಿಶ್ರಾಂತಿ ಪಡೆಯಲಿಕ್ಕೆ ಕೊಡುವುದಿಲ್ಲ, ಆಟಕ್ಕೆ ಬಿಡುವುದಿಲ್ಲ, ನಿನ್ನ ಸಂಗತಿ ನಾವು ಬಿಡ್ತೇವಿ ಅಂತ ಹೇಳಿ ಅವರು ಅರ್ಧ ಮಾರ್ಗಕ್ಕೆ ಮನೆಗೆ ವಾಪಸ್ ಬರ್ತಾರೆ. ಸಿದ್ಧ ಮಾತ್ರ ಒಬ್ಬಂಟಿಗನಾಗಿ ಪ್ರವಾಸಕ್ಕೆ ಆರಂಭ ಮಾಡ್ತಾನೆ. ಗುರುಗಳು ಹೇಳಿರ್ತಾರೆ, ನೀನು ಗುರುಗಳ ಶೋಧ ಮಾಡಬೇಕಾದ್ರೆ ಎಲ್ಲೆಲ್ಲಿ ಸಿದ್ಧ ಪುರುಷರು ಸಿಗ್ತಾರೆ, ಸಾಕ್ಷಾತ್ಕಾರಿಗಳು ಸಿಗ್ತಾರೆ, ಅವ್ರ ಜೊತೆಗೆ ನೀನು ಚರ್ಚೆ ಮಾಡು, ಆತ್ಮಚರ್ಚೆ ಮಾಡು ಮತ್ತು ಮುಂದೆ ಹೋಗ್ತಾ ಇರು. ಯಾಕಂದ್ರೆ ಪ್ರತಿಯೊಬ್ಬರ ಕಡೆಯಿಂದ ಕಲಿಯುವಂಥದ್ದು ಬಹಳ ಇರ್ತದೆ ಅಂತ ಹೇಳಿ ಆವಾಗ ಇಡೀ ಭರತಖಂಡವನ್ನೇ ಅವರು ಅಡ್ಡಾಡ್ತಾರೆ. ಗುರುಗಳ ಭೇಟಿಯಂತೂ ಆಗುವುದೇ ಇಲ್ಲ. ಕೊನೆಗೆ ತಿಮಿರಲಂಕ ಅನ್ನೋದು ಒಂದು ಪ್ರದೇಶ ಇದೆ ಅಂತ, ಅದು ಎಲ್ಲಿದೆ ನನಗೆ ಸಿಗಲಿಲ್ಲ. ಬಹುಶಃ ಆಂಧ್ರದ ಪ್ರದೇಶದಲ್ಲಿ ಇರಬಹುದು. ತಿಮಿರಲಂಕ ಮತ್ತು ತೈಮೂರಲಂಗ ಇದರದ್ದು ಏನೋ ಅನ್ಯೋನ್ಯ ಸಂಬಂಧ ಇರಬೇಕು. ಅಲ್ಲೇ ಒಂದು ಗವಿ ಇದೆ. ಆ ಗವಿಯಲ್ಲಿ ಸಿದ್ಧಾರೂಢರು ಅಂದರೆ ಸಿದ್ಧರು ಧ್ಯಾನಕ್ಕೆ ಕೂತರು. ಬಹಳ ಧ್ಯಾನ ಮಾಡ್ತಾ ಇರಬೇಕಾದ್ರೆ ಧ್ಯಾನದಲ್ಲಿ ಅವರು ಒಂದು ನಿಶ್ಚಯ ಮಾಡಿದರು, ನಿಜವಾಗಿ ಗುರುಗಳು ನನಗೆ ಸಿಗೋದು ಆದರೆ ಗುರುಗಳೇ ನನಗೆ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ಧ್ಯಾನಕ್ಕೆ ಕೂತಾಗ ಅವರಿಗೆ ಒಬ್ಬರು ಧ್ಯಾನದಲ್ಲಿ ಕಾಣಿಸ್ತಾರೆ ಮತ್ತು ನಿಮ್ಮ ಗುರುಗಳು ಇಂತಹದ ಒಂದು ಜಾಗದಲ್ಲಿ ಇದ್ದಾರೆ ಅನ್ನೋದು ದೃಶ್ಯ ಅವರ ಕಣ್ಣಿಗೆ ಬೀಳ್ತದೆ. ಆವಾಗ ಆ ಸ್ಥಳ ಯಾವುದು ಅಂತಂದ್ರೆ ಶ್ರೀಶೈಲ ಕ್ಷೇತ್ರ ಇರ್ತದೆ. ಹೀಗಾಗಿ ಸಿದ್ಧ ಶ್ರೀಶೈಲ ಕ್ಷೇತ್ರಕ್ಕೆ ಹೋಗ್ತಾನೆ. ಅಲ್ಲೇ ಒಬ್ಬರು ಮಠಾಧಿಕಾರಿಗಳು ಇರ್ತಾರೆ. ಅವರಿಗೆ ನಿಮ್ಮ ಕೇಳ್ತಾನೆ, ಅವಾಗ ಆತ್ಮಜ್ಞಾನ ಪ್ರಾಪ್ತಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ, ಸಾಧನೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇಬ್ಬರು ಚರ್ಚೆ ಮಾಡ್ತಾರೆ. ಅವನ ಜಿಜ್ಞಾಸೆಯನ್ನು ನೋಡಿ ಆ ಗುರುಗಳು ಏನಂತಾರೆ ಅಂತಂದ್ರೆ, ನಿಜದಲ್ಲಿ ನಿನ್ನಲ್ಲಿ ಭಗವಂತನ ಅಂಶ ಬಹಳ ದೊಡ್ಡ ಇದೆ, ನಾನು ನಿನಗೆ ಪೂಜಿಸ್ತೇನೆ ಅಂಥೇಳಿ ಆ ಗುರುಗಳು ಹಿರಿಯರಾದವರು ಈ ಸಣ್ಣ ಸಿದ್ಧನ ಪೂಜೆ ಮಾಡ್ತಾರೆ. ಸಿದ್ಧ ಹಾಗೆ ಮುಂದೆ ಹೋಗ್ತಾನೆ. ಗುರುಪ್ರಾಪ್ತಿ ಆಗಲೇ ಇಲ್ಲ. ಇದರ ದುಃಖ ಅವನ ಮನಸ್ಸಿನಲ್ಲಿ ಇರ್ತದ. ಅನ್ನ ಬಿಡ್ತಾನೆ, ನೀರು ಕುಡಿಯೋದು ಬಿಡ್ತಾನೆ. ಅನೇಕ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟ ನಂತರ ಕೊನೆಗೆ ಗುರು ಸಿಗುವುದಿಲ್ಲ ಅಂತಂದ್ರೆ ಬದುಕಿನೂ ಏನೋ ಪ್ರಯೋಜನ ಇಲ್ಲ ಅಂಥೇಳಿ ದೇಹ ತ್ಯಾಗ ಮಾಡಲಿಕ್ಕೆ ಹೋದಾಗ ಒಬ್ಬ ವೃದ್ಧ ಸಾಧು ಅವನ ಎದುರಿಗೆ ನಿಲ್ತಾನೆ. ಹೇಳ್ತಾನೆ, ನೀನು ಯಾರಪ್ಪ ಮಗು? ಅವಾಗ ಸಿದ್ಧ ಹೇಳ್ತಾನೆ, ನಾನು ಇಂತಹ ಮನೆಯಲ್ಲೇ ಹುಟ್ಟಿದವನು,
ನಾನು ಗುರುವಿನ ಶೋಧದಲ್ಲಿ ಹೋಗ್ತಾ ಇದ್ದೇನೆ, ಗುರು ನನಗೆ ಸಿಗ್ತಾ ಇಲ್ಲ, ಗುರು ಸಿಗಲಿಲ್ಲ ಅಂತಂದ್ರೆ ನನ್ನ ಜೀವನಕ್ಕೆ ಅರ್ಥನೇ ಸಿಗುವುದಿಲ್ಲ, ಅದಕ್ಕೆ ನಾನು ಜೀವ ಬಿಡ್ತೀನಿ ಅಂತಂದಾಗ ಆ ವೃದ್ಧ ಹೇಳ್ತಾನೆ, ಈಗ ಸ್ವಲ್ಪ ಕ್ಷಣದಲ್ಲಿ, ಸ್ವಲ್ಪ ಸಮಯದಲ್ಲಿ ನಿನ್ನ ಗುರುಗಳು ನಿನಗೆ ಸಿಗ್ತಾರೆ. ನೀನು ಮಲ್ಲಿಕಾರ್ಜುನ ಕ್ಷೇತ್ರಕ್ಕೆ ಹೋಗು, ಶ್ರೀಶೈಲಕ್ಕೆ ಹೋಗು. ಅಲ್ಲಿ ಒಂದು ಗುಡಗುಂಟಿ ಎಂಬ ಊರಿನಲ್ಲಿ ಒಂದು ಮಠ ಇದೆ. ಆ ಮಠದಲ್ಲಿ ಸ್ವಾಮಿಗಳು ಇದ್ದಾರೆ. ಅವ್ರದ ಹೆಸರು ಗಜದಂಡ ಅಂತೇಳಿ. ಆ ಗಜದಂಡ ಗುರುಗಳಿಗೆ ನೀನು ಭೇಟಿ ಆದರೆ ನಿನ್ನ ಎಲ್ಲ ಮಾರ್ಗ ಮುಕ್ತ ಆಗ್ತದೆ. ಅವರಿಗೆ 3 ಮಾರ್ಗಗಳ ಜ್ಞಾನ ಇದೆ. ಈ 3 ಮಾರ್ಗಗಳು ಅಂತಂದ್ರೆ ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ. 3ರಲ್ಲಿ ಅವರು ಇದ್ದಾರೆ. ಅದಕ್ಕೆ ನೀನು ಅಲ್ಲಿ ಹೋಗು, ಅವರೇ ನಿನಗೆ ಗುರುಗಳು ಆಗ್ತಾರೆ ಅಂತ ಅಂದಾಗ ಸಿದ್ಧ ವೃದ್ಧನ ಸೂಚನೆಯ ಪ್ರಕಾರ ಹೋಗ್ತಾನೆ. ಆವಾಗ ಗುರುಗಳು ಶಿಷ್ಯನಿಗೆ ಸಹಜವಾಗಿ ಸಮೀಪ ಮಾಡುವುದಿಲ್ಲ, ಕಠೋರ ಪರೀಕ್ಷೆಗೆ ಒಳಗೆ ಮಾಡ್ತಾರೆ. ಆವಾಗ ಈ ಗುರುಗಳು ಕೂಡ ಇವನ ಪರೀಕ್ಷೆ ನೋಡಲಿಕ್ಕೆ ಅಂತೇಳಿ ಈ ಕುದುರೆಯ ಲಾಯ ಏನಿರ್ತದಲ್ಲ ಅಲ್ಲೇ ಅವನಿಗೆ ಕೆಲಸ ಕೊಟ್ಟರು. ಅಲ್ಲೇ ಸ್ವಚ್ಛತೆ ಮಾಡಬೇಕು, ಕುದುರೆ ಮಾಡಿದ ಹೊಲಸನ್ನು ತೆಗಿಬೇಕು, ಆಶ್ರಮದಲ್ಲಿ ಇರುವಂತಹ ಜನರ ಎಲ್ಲರ ಅರಿವಿ ನೀನು ಒಗೆಯಬೇಕು. ಇಂಥೆಲ್ಲ ಕೆಲಸಗಳು ಅವನಿಗೆ ಕೊಟ್ಟಾಗ ಸಿದ್ಧ ಅತ್ಯಂತ ಪ್ರಾಮಾಣಿಕವಾಗಿ ಮೈಗಳ್ಳತನ ಇಲ್ಲದೆ ಎಲ್ಲ ಸೇವೆಗಳನ್ನು ಮಾಡ್ತಾನೆ. ಗುರುಗಳ ಸ್ನಾನದ ತಯಾರಿ ಹಿಡಿದು ಗುರುಕುಲದಲ್ಲಿ ಇರುವ ಶಿಷ್ಯರಿಗೆ ಕೂಡ ಸೇವೆ ಮಾಡ್ಕೊಂತ ಹೋಗ್ತಾನೆ. ಮತ್ತು ಅವ ತನ್ನಷ್ಟಕ್ಕೆ ತಾನೇ ಒಂದು ನಿಯಮ ಹಾಕ್ಕೊಳ್ತಾನೆ, ಗುರುಗೃಹದಲ್ಲಿ ನಾನು ಅನ್ನ ಸೇವನೆ ಮಾಡುವುದಿಲ್ಲ. ಅದಕ್ಕಂತ ಹೇಳಿ ಪ್ರತಿ ದಿವಸ 5 ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡಿ ಅದರಿಂದ ಅವ ಅನ್ನ ಸೇವನೆ ಮಾಡ್ತಾ ಇರ್ತಾನೆ. ಅದೇ ಸಂದರ್ಭದಲ್ಲಿ ಸುಬ್ಬಯ್ಯ ಶಾಸ್ತ್ರಿ ಅನ್ನವರು ಅಲ್ಲಿ ಬರ್ತಾರೆ ಗುರುಗಳ ಕಡೆಗೆ. ಅವರಿಗೆ ಒಂದು ಸ್ವಲ್ಪ ಅಹಂಕಾರ ಬಂದಿರ್ತದೆ, ನನಗಿಂತ ಶ್ರೇಷ್ಠರು ಯಾರೂ ಇಲ್ಲ ಅಂಥೇಳಿ. ಉಪನಿಷದದ ಬಗ್ಗೆ ಯಾರಾದರೂ ಮಾತಾಡೋರು ನಿಮ್ಮಲ್ಲಿ ಇದ್ದಾರೇನೋ ಅಂತ ಕೇಳಿದಾಗ ಗುರುಗಳು ಮಾತಾಡುವುದಿಲ್ಲ. ಅವಾಗ ಸಿದ್ಧ ಗುರುಗಳ ಕಡೆಗೆ ಹೋಗಿ ಕೇಳ್ತಾನೆ, ಗುರುಗಳೇ ನಾನು ಇವರ ಪ್ರಶ್ನೆಗೆ ಉತ್ತರ ಕೊಡ್ಲೇನು ಅಂತೇಳಿ. ಗುರುಗಳು ಹೇಳ್ತಾರೆ, ಅಡ್ಡಿಲ್ಲ, ನೀನು ಅವರ ಪ್ರಶ್ನಕ್ಕೆ ಉತ್ತರ ನೀಡು ಅಂಥೇಳಿ. ಆವಾಗ ಶಾಸ್ತ್ರಿಗಳಿಗೆ ಪ್ರಶ್ನೆಗಳನ್ನು ಉತ್ತರಿಸಿ ಆಶ್ಚರ್ಯಚಕಿತನಾಗ್ತಾರೆ ಶಾಸ್ತ್ರಿಗಳು. ನೀನು ಬಹಳ ದೊಡ್ಡ ಮನುಷ್ಯ ಆಗ್ತೀರಿ ಅಂತ ಹೇಳಿ ಆಶೀರ್ವಾದ ಕೊಟ್ಟು ಅವರು ಅಲ್ಲಿಂದ ಹೋಗ್ತಾರೆ. ಆವಾಗ ಈ ಗಜದಂಡ ಸ್ವಾಮಿಗಳಿಗೆ ಬಹಳಷ್ಟು ಆನಂದ ಆಗ್ತದೆ. ಪ್ರತಿ ದಿವಸ ಅವರು ಪ್ರಶ್ನೋತ್ತರಿಯ ರೂಪದಲ್ಲಿ ಜ್ಞಾನದಾನ ಮಾಡ್ತಾನೆ ಇರ್ತಾರೆ. ಏಕಮುಖಿ ಏಕಮಾರ್ಗ ಜ್ಞಾನಕ್ಕಿಂತ ಪ್ರಶ್ನೋತ್ತರ ರೂಪದಲ್ಲಿ ಏನು ಜ್ಞಾನದಾನ ಆಗ್ತದೋ ಅದು ನಿಜವಾದ ಅರ್ಥರೂಪದಲ್ಲಿ ಆಗ್ತದೆ. ಆ ಕಾರಣಕ್ಕನೇ ನಮ್ಮಲ್ಲಿ ಉಪನಿಷತ್ತುಗಳು ಏನು ಹುಟ್ಟಿದವು ಇದೇ ಮಾರ್ಗದಿಂದ ಹುಟ್ಟಿದವು. ಹೀಗಾಗಿ ಉಪನಿಷತ್ತುಗಳಲ್ಲಿ ಎಲ್ಲ ವೇದಗಳ ತತ್ವಜ್ಞಾನಗಳ ಅರ್ಕ ಅದರಲ್ಲಿ ಇದೆ. ಆ ಕಾರಣಕ್ಕೆ ಉಪನಿಷತ್ತುಗಳು ಶ್ರೇಷ್ಠ ಅಂತ ಹೇಳ್ತಾರೆ. ಅವಾಗ ಸಿದ್ಧಾರೂಢರಿಗೆ ಈ ಗುರುಗಳು ಹೇಳ್ತಾರೆ, ನೋಡಪ್ಪ, ಇಷ್ಟು ದಿವಸ ನೀನು ನನ್ನ ಕಡೆಗೆ ಇದ್ದೀನಿ, ನೀನು ಏನೇನು ಮಾಡ್ತೀಯ ಅದನ್ನು ನಾನು ನೋಡಿದ್ದೀನಿ, ಅರ್ಥವನ್ನು ಮಾಡ್ಕೊಂಡಿದ್ದೇನೆ. ನೀನು ನನ್ನ ಹಾಗೆಯೇ ಇದ್ದಿ, ನನ್ನ ಯೋಗ್ಯತೆಯೇ ನಿನ್ನಲ್ಲಿ ಇದೆ. ಇನ್ನು ಮುಂದೆ ನೀನು ಬಡವರ, ಅನಾಥರ, ದೀನ ದಲಿತರ ಕಲ್ಯಾಣಕ್ಕಾಗಿ ನಿನ್ನ ಜೀವನವನ್ನು ರೂಪಾಗಿಡಬೇಕು ಅಂತ ಹೇಳಿದಾಗ, ಮಲ್ಲಿಕಾರ್ಜುನ ಆಶೀರ್ವಾದ ನನಗೆ ಆಗಿದೆ, ಮುಮುಕ್ಷುಗಳಿಗಾಗಿ ನೀನು ಇಡೀ ಜೀವನವನ್ನೇ ಯಾಪಿಸಬೇಕು ಅಂತ ಹೇಳಿದಾಗ ಅತ್ಯಂತ ಆನಂದದಿಂದ ಅವರಿಗೆ ಅಪ್ಪಿಕೊಳ್ಳುತ್ತಾರೆ ಮತ್ತು ಅವನಿಗೆ ಬೀಳ್ಕೊಡ್ತಾರೆ. ಅವಾಗ ಸಿದ್ಧರು ಹೇಳ್ತಾರೆ, ನನ್ನ ಜೀವನದ ಸಾರ್ಥಕ ಆಯಿತು. ಹೋಗ್ತಾ ಇರಬೇಕಾದ್ರೆ ಆ ಗುರುಗಳು ಅವರಿಗೆ ಸಿದ್ಧಾರೂಢ ಭಾರತಿ ಎಂಬ ಬಿರುದ ಕೊಡ್ತಾರೆ. ಆವಾಗಿಂದ ಈ ಸಿದ್ಧಾರೂಢ ಆದ ಅಂತ ಹೇಳ್ತಾರೆ. ತೀರ್ಥಯಾತ್ರೆ ಮಾಡ್ಕೊಂತ ಇಡೀ ದೇಶವನ್ನೇ ಸುತ್ತಾಡುತ್ತಾರೆ. ಸಾಧು ಸಂತರ ಜೊತೆಗೆ ಚರ್ಚೆ ಆಗ್ತಾನೆ ಇರ್ತದೆ. ಆಮೇಲೆ ಗುರುಗಳ ಆಜ್ಞೆ ಶಿರಸಾ ವಂದ್ಯ ಮಾಡಿ
ತೀರ್ಥಯಾತ್ರೆ ಮಾಡ್ತಾ ಇರಬೇಕಾದ್ರೆ ಅವ್ರದ್ದು ಪರಿಸ್ಥಿತಿ ಹಿಂಗಿರ್ತದೆ. ಕರತಲ ಭಿಕ್ಷಾ ತರುತಲ ವಾಸಃ. ಕೈಯಲ್ಲಿ ಎಷ್ಟು ನೀಡ್ತಾರೋ ಅಷ್ಟೇ ತಿನ್ನಬೇಕು, ಗಿಡದ ಕೆಳಗೆ ಮಲಗಬೇಕು. ಇದೇ ರೀತಿಯಲ್ಲಿ ಅವರು ತೀರ್ಥಾಟನೆ ಮಾಡ್ತಾ 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 ಇಡೀ ಭಾರತ ದೇಶ ಸುತ್ತಾಡ್ತಾರೆ, ತೀರ್ಥ ಸ್ಥಳಗಳನ್ನು ಹೋಗಿ ಬರ್ತಾರೆ. ಆವಾಗ ಅವರ ಚರಿತ್ರೆಯಲ್ಲಿ ನೋಡಬೇಕಾದ್ರೆ ಈ ಸಿದ್ಧ ಪದ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ. ಆ ಪ್ರವಾಸದ ಸಂದರ್ಭದಲ್ಲಿ ಅವರು ಬಹಳಷ್ಟು ಕಠಿಣ ಪರಿಸ್ಥಿತಿಗಳನ್ನು ಎದುರಿಸ್ತಾರೆ. ದುಷ್ಟ ಜನರು ಅವರಿಗೆ ಬಹಳ ಕಾಡಿಸ್ತಾರೆ. ಕೆಲವು ಸಲ ಅವರಿಗೆ ಈ ಮನುಷ್ಯ ಹುಚ್ಚಿದ್ದಾನೆ ಅಂಥೇಳಿ ಕಲ್ಲುಗಳಿಂದ ಹೊಡೆದಿದ್ದೂ ಕೂಡ ಇದೆ. ಆಮೇಲೆ ಇವ ರೋಗಿ ಇದ್ದಾನೆ ಅಂಥೇಳಿ ಒಂದು ತಿರಸ್ಕಾರ ಮಾಡಿದ್ದೂ ಕೂಡ ಇದೆ. ಇವನ ಕೊರಳಲ್ಲಿ ಯಾವುದೇ ಅಲಂಕಾರಗಳಿಲ್ಲ, ಜನವಾರಿ ಇಲ್ಲ, ಲಿಂಗ ಇಲ್ಲ, ಮೈ ಮೇಲೆ ವೇಷ ಇಲ್ಲ. ಅದಕ್ಕೆ ಈ ಮನುಷ್ಯ ಅತ್ಯಂತ ಸಾಮಾನ್ಯ ಇದ್ದಾನೆ, ಹುಚ್ಚ ಇದ್ದಾನೆ ಅಂಥೇಳಿ ಸಾಕಷ್ಟು ಜನರು ಅವನಿಗೆ ಬಡಿತಾರೆ, ಹೊಡಿತಾರೆ, ಕಲ್ಲಿನಿಂದ ಜಜ್ಜುತ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಸಿದ್ಧಾರೂಢರು ಒಂದು ಚಕಾರ ಶಬ್ದ ತೆಗೆಯದೆ ಅದನ್ನು ಎಲ್ಲವನ್ನು ಸಹಿಸ್ತಾ ಬರ್ತಾರೆ. ಅದಕ್ಕೆ ಆರಂಭದಲ್ಲಿ ಹೇಳಿದೆ, ಗುರುವಿನ ಪ್ರಾಪ್ತಿ ಆಗಬೇಕಾದ್ರೆ ಅಷ್ಟು ಸುಲಭದ ಮಾತು ಅಲ್ಲ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯಥಃ ಅಂತ ಹೇಳ್ತಾರೆ ಭಗವಂತ. ಭಕ್ತಿಯೋಗದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಯಾರು ಅನಪೇಕ್ಷೆ ಯಾವುದೇ ಇಚ್ಛೆಯನ್ನು ಇಟ್ಕೊಳ್ಳುವುದಿಲ್ಲ, ಯಾವಾಗಲೂ ಶುಚಿರ್ಭೂತನಾಗಿರ್ತಾನೆ, ಯಾವಾಗಲೂ ದಕ್ಷನಾಗಿರ್ತಾನೆ, ಜಗತ್ತಿನ ಬಗ್ಗೆ ಉದಾಸೀನನಾಗಿರ್ತಾನೆ, ಎಲ್ಲ ವ್ಯಥೆಗಳನ್ನು ಬಿಟ್ಟು ಬಿಟ್ಟಿರ್ತಾನೆ, ಅಂಥ ಭಕ್ತ ನನಗೆ ಬಹಳ ಪ್ರಿಯ ಅಂತ ಹೇಳ್ತಾನೆ ಶ್ರೀ ಭಗವಂತ. ಈ ರೀತಿಯಲ್ಲಿ ಅವರು ತನ್ನ ಜೀವನವನ್ನ ಮುಂದೆ ನಡೆಸ್ತಾ ಇದ್ರು. ಗುರುಗಳ ಅಪ್ಪಣೆ ತಗೊಂಡು ಹೊರಗೆ ಬೆಳಬೇಕಾದ್ರೆ ಸಿದ್ಧಾರೂಢರು ಏನ್ ಮಾಡಿದರು ಅಂತಂದ್ರೆ, ತನ್ನ ಕೊರಳಲ್ಲಿ ಇದ್ದಂಥ ಇಷ್ಟಲಿಂಗವನ್ನು ತೆಗೆದು ಗುರುಗಳಿಗೆ ಗುರುದಕ್ಷಿಣೆ ಅಂತ ಹೇಳಿ ಕೊಟ್ಟು ಬಿಡ್ತಾರೆ. ಅವಾಗ ಗುರುಗಳು ಕೇಳ್ತಾರೆ, ಅಲ್ಲ ಮತ್ತೆ ನೀನು ಕೊರಳಲ್ಲಿ ಲಿಂಗ ಬೇಡ ಏನು ಅಂತ ಕೇಳಿದಾಗ ಅವರು ಹೇಳಿದ ಮಾತನ್ನು ನೋಡಿ, ಲಿಂಗ ಮಧ್ಯೆ ಜಗತ್ ಸರ್ವಂ ಸರ್ವಂ ಲಿಂಗಮಯಂ ಜಗತ್ ಲಿಂಗ ಬಾಹ್ಯಾತ್ ಪರಂ ನಾಸ್ತಿ ತಸ್ಮಾತ್ ಲಿಂಗಂ ಅಹಂ ಸದಾ. ನಾನೇ ಲಿಂಗ ಸ್ವರೂಪ ಆಗಿದ್ದೇನೆ. ಇಂಥ ಪರಿಸ್ಥಿತಿ ಇದ್ದಾಗ ಕೊರಳಲ್ಲಿ ತೋರಿಸಲಿಕ್ಕೆ ಲಿಂಗ ನಾನು ಯಾಕೆ ಧಾರಣೆ ಮಾಡಲಿ, ಅದು ನಿನ್ನಲ್ಲಿ ಸಮರ್ಪಣೆ ಮಾಡಿದ್ದೇನೆ ಅಂತೇಳಿ ಸಮರ್ಪಣಾ ಮಾಡಿ ಅವರು ಮುಂದೆ ಹೋಗ್ತಾರೆ. ಶಾಸ್ತ್ರೋಕ್ತಿ ಪ್ರಮಾಣ ಅಂದ್ರೆ ಶಾಸ್ತ್ರದಲ್ಲಿ ಹೇಳಿದಂತೆ ಇವರು ತ್ರಿಗುಣಗಳನ್ನು ದಾಟಿ, ಸತ್ವ ರಜ ತಮಾನೆಗಳನ್ನು ದಾಟಿ ಷಡ್ ರಿಪುಗಳನ್ನು ಕೊಂದು ಮುಂದೆ ಹೋಗಿದ್ದಕ್ಕೆ ಪರಮಶ್ರೇಷ್ಠ ಜ್ಞಾನಿಗಳು ಆದರು ಅಂತ ಹೇಳ್ತಾ ಇದ್ದಾರೆ. ಇಂತಹ ಮನುಷ್ಯನಿಗೆ ಇಷ್ಟಲಿಂಗ ಧಾರಣ ಮಾಡುವುದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಇವರಿಗೆ ಗೊತ್ತಾಗ್ತದ, ಅದರ ಸಾಮಾನ್ಯ ಜನರಿಗೆ ಆಗುವುದಿಲ್ಲ. ಇವರ ಮಹಿಮೆಯನ್ನು ನೋಡಿ ಜನರು ಪೂಜಿಸ್ತಾ ಇರಬೇಕಾದ್ರೆ ಕೆಲವು ದುಷ್ಟ ಬುದ್ಧಿಯ ಜನರು ಅವರ ಮನಸ್ಸನ್ನು ಕಲುಷಿತ ಮಾಡಲಿಕ್ಕೆ, ಅವನ ಕೊಳ್ಳಾಗ ಲಿಂಗ ಇಲ್ಲ, ಅವ ಭವಿಯಾಗಿದ್ದಾನೆ, ಅದಕ್ಕೆ ನೀವು ಅವನ ಪೂಜೆ ಮಾಡಬಾರ್ದು ಅಂತ ಹೇಳಿ ಕೂಡ ಜನರನ್ನು ದಾರಿ ತಪ್ಪಿಸಲಿಕ್ಕೆ ಸಾಕಷ್ಟು ಜನ ಪ್ರಯತ್ನ ಮಾಡಿದ್ದು ಇದೆ. ಈ ರೀತಿಯಾಗಿ ಒಂದು ಹಂತಕ್ಕೆ ಬಂದಾಗ, ಒಂದು ಯೋಗ್ಯತೆಗೆ ಬಂದಾಗ, ಸಿದ್ಧಾರೂಢ ಪದವಿಗೆ ಬಂದಾಗ ಭಾಷೆ, ಪ್ರಾಂತ, ಧರ್ಮ, ಲಿಂಗ ಎಲ್ಲ ಭೇದಗಳನ್ನು ಮರೆತು ಯಾರ್ಯಾರು ಅವರಿಗೆ ಶರಣಾಗತರಾಗಿದ್ದರು ಅವರ ಮೇಲೆ ಕೃಪೆಯ ವರ್ಷಾವ ಮಾಡ್ತಾ ಮಾಡ್ತಾ ಇವರು ತನ್ನ ವಯಸ್ಸಿನ 40ನೇ ವಯಸ್ಸಿನಲ್ಲಿ ಹುಬ್ಬಳ್ಳಿಗೆ ಬರ್ತಾರೆ. ಆವಾಗ ನಿಜಗುಣ ಶಿವಯೋಗಿಗಳ ಸತ್ಯಾನುಭವಿ ಮಹಾಪುರುಷ ಯಾವ ರೀತಿ ಇರಬೇಕು ಅನ್ನೋದರ ಬಗ್ಗೆ ನಿಜಗುಣ ಶಿವಯೋಗಿಗಳು ಒಂದು ಕಡೆಗೆ ಬರೆದಿದ್ದಾರೆ. ಸರ್ವಸಾಮಾನ್ಯರಂತೆ ಅವ ಊಟ ಮಾಡಬೇಕು, ಸರ್ವಸಾಮಾನ್ಯರಂತೆ ಅವನ ವಸ್ತ್ರಗಳು ಇರಬೇಕು,
ಸರ್ವಸಾಮಾನ್ಯರಂತೆ ಅವನು ಸಂಚಾರ ಮಾಡ್ತಾ ಇರಬೇಕು. ಅಂದಾಗ ಮಾತ್ರ ಅವ ಸತ್ಯಾನುಭವಿ ಮಹಾಪುರುಷ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆ ಉಕ್ತಿಯಂತೆ ಇವರು ನಡೀತಾ ಇದ್ರು. ಅತ್ಯಂತ ಸಾದಾ ಪೋಷಾಕ, ಆಮೇಲೆ ನಿರಾಡಂಬರ ಜೀವನ, ಭೇದರಹಿತ ಮಾತೃ ಹೃದಯ ಇದ್ದಂಥ ಆಚರಣೆ, ಉಪದೇಶ ಮಾಡ್ತಾ ಇರಬೇಕಾದ್ರೆ ಐಕ್ಯ ರೂಪದಲ್ಲಿ ಹೋಗಿ ಮಾಡ್ತಾ ಇದ್ರು. ಎಲ್ಲ ಗುಣಗಳು ಅವರಲ್ಲಿ ಇದ್ದಾಗ ಅವರ ಕೀರ್ತಿ ಎಲ್ಲ ಕಡೆಗೆ ಹರಡಿತು. ದೇಶದ ನಾನಾ ಭಾಗಗಳಿಂದ ಅವರಲ್ಲಿ ಜನ ಬರತೊಡಗಿದರು. ಅವರ ಆಶೀರ್ವಾದ ಪಡೆಯಲಿಕ್ಕೆ ಬಹಳ ಪಿಚಾಡಬೇಕಾಯಿತು ಕೆಲವು ಜನರಿಗೆ. ಆವಾಗ ಸಿದ್ಧಾರೂಢರು ಅವರ ಎದುರಿಗೆ ಬಂದಂತಹ ಜನರ ಮನಸ್ಸಿನಲ್ಲಿ ಯಾವ ಭಾವನೆ ಇದೆ ಅದನ್ನು ತಿಳ್ಕೊಂಡು ಅವರ ಮನೋವೃತ್ತಿಯ ಪ್ರಕಾರ ಅವರಿಗೆ ಉಪದೇಶ ಮಾಡ್ತಾ ಇದ್ರು. ಮತ್ತು ಪ್ರತಿಯೊಬ್ಬರಿಗೆ ಈ ಓಂ ನಮಃ ಶಿವಾಯ ಅನ್ನುವ ಏನು ಪಂಚಾಕ್ಷರಿ ಮಂತ್ರ ಇದೆಯಲ್ಲ ಅದರದ್ದು ಉಪದೇಶ ಕೊಟ್ಟಿದ್ರು. ಯಾಕಂತಂದ್ರೆ ಈ ಪಂಚಾಕ್ಷರಿ ಮಂತ್ರ ಯಾರೂ ಮಾಡಬಹುದು, ಎಲ್ಲಿಯೂ ಮಾಡಬಹುದು ಅಂತ ಶಾಸ್ತ್ರ ಆಜ್ಞೆ ಇರುವುದರಿಂದ ಬಹಳ ಚಂದ ಶ್ಲೋಕ ಇದೆ. ನಕಾಲ ನಿಯಮೋ ಅಥವಾ ಋಣ ಧನಾದಿ ಸಂಶೋಧನಂ ನ ಭೂತಿ ಪರಿಶುದ್ಧಿರಪ್ಯತ ನ ಚಾತ್ರ ದಿಗ್ಬಂಧನಂ ನ ಚಾಂಗಕರ ಮಾತೃಕಾ ನ್ಯಸನ ವಾಯು ಸಂರೋಧನಂ ಶಿವಾಯ ಗುರವೇ ನಮಃ ಪರಮ ಮಂತ್ರ ಸಮ್ರಾಟ್ ಎಂಬಂತ. ಶಿವಾಯ ಗುರುವೇ ನಮಃ, ಶಿವಾಯ ನಮಃ ಅಥವಾ ಓಂ ನಮಃ ಶಿವಾಯ ಈ ಮಂತ್ರ ಏನಿದೆ ಮಂತ್ರ ರಾಜ ಇದೆ. ಇದಕ್ಕೆ ಯಾವುದೇ ಥರದ ಕರನ್ಯಾಸ ಅಂಗನ್ಯಾಸ ಮಾಡಬೇಕಾಗಿಲ್ಲ, ಪ್ರಾಣಾಯಾಮಾದಿಗಳನ್ನು ಮಾಡಬೇಕಾಗಿಲ್ಲ, ಒಂದು ಆಸನವನ್ನು ಮಾಡಬೇಕಾಗಿಲ್ಲ, ರೊಕ್ಕ ದಕ್ಷಿಣೆ ಯಾರು ಗುರುಗಳಿಗೆ ಕೊಡಬೇಕಾಗಿಲ್ಲ. ಇಂತಹ ಒಂದು ಅದ್ಭುತವಾದ ಓಂ ನಮಃ ಶಿವಾಯ ಅನ್ನೋದು ಮಂತ್ರ ಏನಿದೆಯಲ್ಲ ಆ ಮಂತ್ರದ ದೀಕ್ಷೆ ಬಂದವರಿಗೆ ಎಲ್ಲ ಮಾಡ್ತಾ ಮಾಡ್ತಾ ಅವರು ಜನರ ಉದ್ಧಾರ ಮಾಡತೊಡಗಿದ್ರು. ಅವಾಗ ಬ್ರಹ್ಮಸೂತ್ರಗಳು, ಉಪನಿಷತ್ತುಗಳು, ಭಗವದ್ಗೀತೆ, ಭಾಗವತ, ಯೋಗವಾದಿಶಿಷ್ಟ, ತತ್ವಾನುಸಂಧಾನ ಎಲ್ಲ ವಿಷಯಗಳ ಬಗ್ಗೆ ಹುಬ್ಬಳ್ಳಿಯಲ್ಲಿ ಇರುವಂತಹ ಅವರ ಮಠದಲ್ಲಿ ಪುರಾಣ ಪ್ರವಚನಾದಿಗಳನ್ನು ಪ್ರತಿನಿತ್ಯ ಮಾಡ್ತಾ ಇದ್ರು. ಹೀಗಾಗಿ ಅವರ ದರ್ಶನಕ್ಕೆ ಬರುವಂತಹ ಜನರಿಗೆ ಕೇಳಲಿಕ್ಕೆ ಮುಕ್ತವಾದ ಅವಕಾಶನೂ ಇತ್ತು. ಅಸಂಖ್ಯ ಭಕ್ತರು ಬರ್ತಿದ್ರು. ಕೆಲವರು ನಿಮ್ಮ ಆಶ್ರಮದಲ್ಲಿಯೇ ನಾವು ಉಳ್ಕೊಳ್ತೇವೆ ಅಂತಂದಾಗ ಧಾರಾವಾಳವಾಗಿ ನೀನು ಉಳಿಲಿಕ್ಕೆ ಅಡ್ಡಿಲ್ಲ ಅಂತ ಹೇಳಿ ಅವರಿಗೆ ಆಸ್ಪದ ಮಾಡಿಕೊಡ್ತಾ ಇದ್ರು. ಸಹಜಿಕವಾಗಿ ಮನುಷ್ಯನ ಸ್ವಭಾವ ದುಷ್ಟ ಬುದ್ಧಿ ಸಹಜವಾಗಿ ಹೋಗುವುದಿಲ್ಲ. ಈ ಮಹಾಂತರ ಸಿದ್ಧಾರೂಢರ ಲೋಕಪ್ರಿಯತೆ ಹಂಗೆ ಹೆಚ್ಚು ಹಾಕುವಂತ ಹೋಗಿತ್ತು, ಹಂಗೆ ಕೆಲವು ಜಾತಿವಾದಿಗಳಿಗೆ ಅದು ಸೇರಲಿಲ್ಲ. ಅವರಿಗೆ ತೊಂದರೆ ಕೊಡಲಿಕ್ಕೆ ಶುರು ಮಾಡಿದರು. ಅವ್ರ ಮೇಲೆ ಬಹಿಷ್ಕಾರ ಹಾಕಿದ್ರು. ಯಾಕಂದ್ರೆ ಬಾಹ್ಯಾಡಂಬರದ ನಿಯಮಗಳು ಇವರು ಪಾಲಿಸದೆ ಇರುವುದರಿಂದ ಸಾಮಾನ್ಯರ ನಡವಳಿಕೆ ಕೆಟ್ಟು ಹೋಗ್ಬಿಡ್ತದೆ. ಅದಕ್ಕೆ ಇವರಿಗೆ ಯಾರೂ ಗುರುಸ್ಥಾನ ಕೊಡಬಾರ್ದು ಅಂತ ಹೇಳಿ ಅನೇಕ ಪ್ರಯತ್ನ ಮಾಡಿದಾಗೂ ಕೂಡ ಎಲ್ಲ ತ್ರಾಸಗಳನ್ನು ಸಹನೆ ಮಾಡಿ ತಮ್ಮ ಗುರು ಕಾರ್ಯವನ್ನ ಆರಂಭ ಇಟ್ಟಿದ್ರು. ಅವರು ಅಂತಿದ್ರು, ಇದು ಶರೀರಕ್ಕೆ ಪ್ರಾರಬ್ಧ ಅನ್ನೋದು